ನಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಆತ್ಮಾನಂ ಓಂ ಹರಿರ್ವಿರಧ್ಯಾತ್ ನಾರಾಯಣ ವರ್ಗದಲ್ಲಿ ಮೊದಲಿಗೆ ಧ್ಯಾನವನ್ನು ಹೇಳಿ ಮುಂದುವರಿಸ್ತಾರೆ. ಹರಿರ್ವಿರಧ್ಯಾನ್ ಮಮ ಸರ್ವ ರಕ್ಷಾಂ ನಸ್ತಾಂಘ್ರಿ ಪದ್ಮಃ ಪತಗೇಂದ್ರ ಪೃಷ್ಠೇ ತರಾರಿ ಧರ್ಮಾಸಿ ಗದೇಶು ಚಾಪ ಪಾಶಾಂತಥಾನೋ ಅಷ್ಟಗುಣೋ ಅಷ್ಟಬಾಹು. ಈ ಧ್ಯಾನ ಮಾಡಬೇಕು. ಹರಿರ್ವಿದಧ್ಯಾತ್ ಮಮ ಸರ್ವರಕ್ಷಾಂ ನ್ಯಸ್ತಾಂಘ್ರಿ ಪದ್ಮಃ ಪತಗೇಂದ್ರ ಪೃಷ್ಠೇ ಧರಾರಿ ಚರ್ಮಾಸಿ ಗತೇಶು ಚಾಪ ಪಾಶಾಂತಥಾನೋ ಅಷ್ಟಗುಣೋ ಅಷ್ಟಬಾಹು. ಶ್ರೀಹರಿಯು ನಮಗೆ, ಮಮ ನನಗೆ, ಹರಿಹಿ ಶ್ರೀಹರಿಯು ಮಮ ನನಗೆ ಸರ್ವರಕ್ಷಾಂ ವಿದಧ್ಯಾ ಸರ್ವ ವಿಧವಾದ ರಕ್ಷಣೆಯನ್ನು ಸಹ ಕೊಡಲಿ. ನ್ಯಸ್ತಾಂಘ್ರಿ ಪದ್ಮಃ ಪತಗೇಂದ್ರ ಪೃಷ್ಠೆ. ರೂಪ ಯಾವುದು ಅಂದರೆ ಪತಗೇಂದ್ರ ಪೃಷ್ಠೆ. ಪತಗ ಪಕ್ಷಿ, ಪತಗೇಂದ್ರ ಪಕ್ಷಿರಾಜ ಗರುಡ, ಪೃಷ್ಠೆ ಗರುಡನ ಮೇಲೆ ಕುಳಿತಿರತಕ್ಕಂತಹ ಮತ್ತು ಅದೇ ರೀತಿಯೇ ಬುರ್ಕೆ ಅದೇ ಅಲ್ಲ. ನ್ಯಸ್ತಾಂಘ್ರಿ ಪದ್ಮಃ ಅದರ ಬೇರೆ ಕಾಲಿಟ್ಕೊಂಡು ಕೂತಿದ್ದಾನೆ ಪರಮಾತ್ಮ. ಧರಾರಿ ಚರ್ಮಾಶಿ ಗದೇಶು ಚಾಪಪಾಶಾಂತಧಾನೋ ಅಷ್ಟಗುಣೋ ಅಷ್ಟಬಾಹು. ಅಷ್ಟಗುಣಗಳು ಸೃಷ್ಟಿಯಾದ ಅಷ್ಟಕರ್ತೃತ್ವ ರೂಪವಾದ ಅಷ್ಟಗುಣಗಳನ್ನು ಹೊಂದಿದ್ದಾನೆ. ಅಷ್ಟಬಾಹು 8 ತೋಳುಗಳ ರೂಪ ಇದೆ. 8 ತೋಳುಗಳ ರೂಪವನ್ನು ಧ್ಯಾನವನ್ನು ಮಾಡಬೇಕು. ಅದರ ಜೊತೆಗೆ ಅರೀತಿ ಸ್ವೀಕರಣೆ ಅಂತ ಹೇಳಿಲ್ಲ ಇದೆ, ಅದು ಆ ರೀತಿ ಅಂತ ಹೇಳಬೇಕಷ್ಟೆ. ಸ್ವೀಕರಿಸೋ ವ್ಯತ್ಯಾಸ ಸ್ವಲ್ಪ ವ್ಯತ್ಯಾಸ ಇದೆ. ಅದಾದ್ಮೇಲೆ ದರಾರಿ ಚರ್ಮಾಸಿ ಗದೇಶು ಚಾಪಾನ್ ಗದೇಶು ಚಾಪಭಾಷ. 8 ಕೈಯಲ್ಲೂ 8 ಆಯುಧಗಳಿವೆ. ಏನೇನು? ದರ ಶಂಖ, ಹರಿ ಚಕ್ರ, ಚರ್ಮ ಅಂದ್ರೆ ಗುರಾಣಿ, ರಸಿ ಖಡ್ಗ, ಗದ ಗದ, ಇಶು ಬಾಣ, ಚಾಪ ಬಿಲ್ಲು, ಪಾಶ ಪಾಶ, ಇಷ್ಟು ಆಯುಧಗಳನ್ನು ಇಟ್ಕೊಂಡಿದ್ದಾನೆ. ಇಂಥ ರೂಪವನ್ನು ಧ್ಯಾನ ಮಾಡ್ತಾ ನಾರಾಯಣ ಕವಚವನ್ನ ಪಠಣೆ ಮಾಡಬೇಕು ಅಂತ. ಹರಿರ್ವಿದಧ್ಯಾತ್ ಮಮ ಸರ್ವರಕ್ಷಾಂ ನ್ಯಸ್ತಾಂಘ್ರಿ ಪದ್ಮಃ ಪತಗೇಂದ್ರ ಪೃಷ್ಠೇ ಧರಾರಿ ಚರ್ಮಾಶಿ ಗದೇಶು ಚಾಪ ಪಾಶಾಂತಧಾನೋ ಅಷ್ಟಗುಣೋ ಅಷ್ಟಬಾಹು. ಹೌದು ಹೌದು, ಅದೇ ಅದಾಯ್ತು, ನಿನ್ನೆ ಆಯ್ತಲ್ಲ ಅದು. ಆತ್ಮಾನಂ ಪರಮಂ ಧ್ಯಾಯೇತ್ ಧ್ಯೇಯಂ ಷಟ್ಚಕ್ರಿಭಿರ್ ಆಗಿತ್ತು. ವಿದ್ಯಾ ತೇಜಸ್ತಪೋಮೂರ್ತಿ ಇಮಂ ಮಂತ್ರ ಮುದಾಹರೇ. ಪರಮಂ ಆತ್ಮಾನಂ ಪರಮಾತ್ಮಾನಂ ಧ್ಯಾಯ. ಪರಮಾತ್ಮನ ಧ್ಯಾಯ, ಪರಮಾತ್ಮ ನಾರಾಯಣ. ಧ್ಯೇಯಂ ಧ್ಯೇಯಂ ಷಟ್ಶಕ್ತಿಭಿರ್ಯುತ, ಷಟ್ಶಕ್ತಿಗಳಿಂದ ಕೂಡಿರತಕ್ಕಂತಹ ಪರಮಾತ್ಮ. ವಿದ್ಯಾ ತೇಜ ತಪೋಮೂರ್ತಿ, ವಿದ್ಯಾಮೂರ್ತಿ, ತೇಜೋಮೂರ್ತಿ, ತಪೋಮೂರ್ತಿ ಆಗಿರತಕ್ಕಂಥ ಇಮಂ, ಈ ಮಂತ್ರವನ್ನು ಉದಾಹರೆ, ಮಂತ್ರವನ್ನು ಹೇಳಬೇಕು. ಇದು ಮಂತ್ರ ಹೇಳೋ ವಿಧಿ. ಅನಂತರ ಮಂತ್ರದ ದೇವತೆ ಇನ್ನೆಲ್ಲ ರೂಪಗಳನ್ನು ಚಿಂತನೆ ಮಾಡೋದು ಹೇಳಿಕೊಡ್ತಾರೆ. ಪರಮಾತ್ಮ ಪ್ರಧಾನವಾಗಿ ಇದು ಅಷ್ಟಬಾಹು ನಾರಾಯಣ ರೂಪ, ಹರಿ ಅಂತ ಹೆಸರು, ಹರಿ ರೂಪ. ಮೂಲ ರೂಪ ದೇವರಿಗೆ ರೂಪ ಭೇದ ಇಲ್ಲ, ಹರಿ ರೂಪ ಇದೆ. ನಾರಾಯಣ ಹರಿ, ಹರಿ ನಾರಾಯಣ, ನಾರಾಯಣ ಹರಿ ಅಂತ ರೂಪವನ್ನ ಚಿಂತನೆ ಮಾಡಬೇಕು. ಜಲೇಶು ಮಾಂ ರಕ್ಷತು ಮತ್ಸ್ಯ ಮೂರ್ತಿ ಯಾದೋ ಗಣೇಭ್ಯೋ ವರುಣಸ್ಯ ಪಾಶ ಫಲೇ ಜಯ ಮಾಯಾ ವಟುವಾ ಮನೋವ್ಯಾ ತ್ರಿವಿಕ್ರಮ ಖೇವತು ವಿಶ್ವರೂಪ. ಕವಚ ಹೇಗೆ ಅಂದ್ರೆ ಎಲ್ಲಾ ಕಡೆಯೂ ಮನ ಪರಮಾತ್ಮ ಎಲ್ಲ ಸ್ಥಳಗಳಲ್ಲೂ ಕಾಪಾಡಲಿ, ಎಲ್ಲ ಕಾಲಗಳಲ್ಲೂ ಕಾಪಾಡಲಿ, ಬಗೆ ಬಗೆಯ ರೂಪಗಳಿಂದ ಕಾಪಾಡಲಿ, ಆಯುಧಾದಿಗಳಿಂದ ಕಾಪಾಡಲಿ, ಎಲ್ಲವನ್ನು ಹೇಳೋದಕ್ಕೋಸ್ಕರ ಮೊದಲು ಹೇಳ್ತಾರೆ. ಈಗ ಜಲೇಶು ಮಾಂ ರಕ್ಷತು ಮತ್ಸ್ಯ ಮೂರ್ತಿ, ಮತ್ಸ್ಯರೂಪದ ಸೇರಿ ನಮ್ಮನ್ನ ನೀರಿನಲ್ಲಿ ಕಾಪಾಡಿ, ಅಂದ್ರೆ ಜಲದ ಅಪಾಯದಿಂದ ಕಾಪಾಡಿ, ಜಲದ ಅಪಾಯದಿಂದ ಕಾಪಾಡಿ. ಇದು ಕನೇಕರ್ತರು. ಜಲದ ಅಪಾಯ ಅಂದ್ರೆ ನೀರಿಲ್ಲದಿರುವಿಕೆ, ಅದು ಅದೆಲ್ಲ ನೀರಿನ ಸ್ವಲ್ಪ ಎಲ್ಲಾ ಸಮಸ್ಯೆಗಳನ್ನು ಪರಿಹಾರ ಮಾಡಲಿ. ಅತಿ ಪ್ರವಾಹ, ಪ್ರವಾಹ ಈಜು ಬಂದ್ರೆ ಉಪಯೋಗ ಇಲ್ಲ, ಅದರೊಳಗೆ ಬರೀ ನೀರಿಡಿದ ಈಜು ಬರಬೇಕು. ಎಲ್ಲ ಅನೇಕ ರೀತಿಯಲ್ಲಿ ಜಲದ ಏನೇನು ಆಪತ್ತು, ಸುನಾಮಿಗಿನ ಎಲ್ಲ ಜಲ ಆಪತ್ತುಗಳು ಬಂದರ್ಸು ಎಷ್ಟೋ ಜನ ಹೋದಾರ ಪಾಪ. ಅದರಿಂದ ಜಲೇಶು ಮಾಂ ರಕ್ಷತು ಮತ್ಸ್ಯ ಮೂರ್ತಿ, ಯಾಕೆ ನೀರಲ್ಲಿರೋ ರೂಪ ಮತ್ಸ್ಯ ರೂಪವಾದ್ರಿಂದ ಆ ರೂಪದ ಸೇರಿ ನಮ್ಮನ್ನು
ನೀರಿನಲ್ಲಿ ಕಾಪಾಡಲಿ. ಸರ್ವರಕ್ಷಾ, ಅದಕ್ಕೆ ಸರ್ವರಕ್ಷಾಂ ಅಂತ ಹೇಳುವುದು. ಎಲ್ಲಾ ಬಗೆಯ ರಕ್ಷಣೆಯನ್ನು ಕೂಡ ಕೊಡ್ಲಿ ಅಂತ ಮೊದಲು ಹೇಳಿದ್ದಾರೆ ಬೇರೆಯವರೆಲ್ಲ. ಮತ್ಸ್ಯರೂಪಿ ಮತ್ಸ್ಯಮೂರ್ತಿ ಯಾದೋ ಗಣೇಭ್ಯ ವರುಣಸ್ಯ ಪಾಶ. ಇನ್ನೂ ಸಮಸ್ಯೆಗಳಿದೆ. ಯಾದೋ ಗಣೇಭ್ಯ, ಆದಷ್ಟು ಜಲಚರಗಳು ಹೊಸರು ಹಿಡ್ಕೊಂಡು ಹೋಗೋದೆಲ್ಲ ಈಗ ನೀರಲ್ಲಿ ಈ ಬಂದ್ರೆ ಏನು ಉಪಯೋಗ ಇಲ್ಲ ಅದು. ಅದಕ್ಕೆ ಯಾದೋ ಗಣೇಭ್ಯ ವರುಣಸ್ಯ ಪಾಶ, ವರುಣನ ಪಾಶದಿಂದ ಕಾಪಾಡಲಿ. ನಂದಗೋಪನ ವರುಣ ಹಿಡ್ಕೊಂಡು ಹೋಗಿದ್ದು ಪಾಶದಿಂದ. ಆದ್ದರಿಂದ ಪಾಶಧರಾರ್ಥಿತ ಶೂರವರೇಶ ಅವೆಲ್ಲ ಇರೋದ್ರಿಂದ ನಮಗೆ ನೀರಿನ ಆಪತ್ತು ಬರುವುದು. ಎಲ್ಲ ಆಪತ್ತುಗಳನ್ನು ಕೂಡ ನೀರಿನ ಬಗ್ಗೆ ಸಂಬಂಧಪಟ್ಟ ರೋಗಗಳು, ಜಲೋದರ ಇತ್ಯಾದಿ ರೋಗ, ನೀರು ಮೇಲೆ ನೀರು ತುಂಬಿಕೊಂಡ್ಬಿಡುತ್ತೆ. ಎಲ್ಲಾ ವಿಧವಾದ ಆಪತ್ತುಗಳಿಂದ ಪರಿಹಾರ ಮಾಡಲಿ. ಇದೆಲ್ಲ ನಿತ್ಯ ಹೇಳ್ತಿದ್ರೆ ಎಷ್ಟು ಅಪಾಯದಿಂದ ಪಾರಾಗ. ಸ್ಥಳೇ ಚ ಮಾಯಾ ವಟುವಾಮನೋ ಅವ್ಯ. ಸ್ಥಳ ಅಂದ್ರೆ ನೆಲ, ಅದು ಜಲ, ಇದು ಸ್ಥಳ. ಜಲದ ಮೇಲೆ ಮಾಯಾವಟು ವಾಮನ ಅವ್ಯ. ಮಾಯಾವಟು ವಾಮನ, ವಟು ವಾಮನ. ಮಾಯಾ ಅಂದ್ರೆ ಸ್ವೇಚ್ಛೆಯಿಂದ, ಮಾಯಾ ಅಂದ್ರೆ ಕಪಟ ಅಂತ, ಸ್ವೇಚ್ಛೆಯಿಂದ ರೂಪ ತಗೊಂಡಿರ್ತಕ್ಕಂಥ ವಾಮನ ರೂಪವನ್ನು ಅಂತ ನಮ್ಮನ್ನ ಸ್ಥಳದಲ್ಲಿ ಕಾಪಾಡಲಿ. ತ್ರಿವಿಕ್ರಮ ಖೇ ಅವತು ವಿಶ್ವರೂಪ. ತ್ರಿವಿಕ್ರಮೂಪಿಯಾದ ಪರಮಾತ್ಮ ನಮ್ಮನ್ನು ಆಕಾಶದಲ್ಲಿ ಕಾಪಾಡ. ಪಾದ ಅಷ್ಟೆತ್ತಿರೋದ್ರಿಂದ ಆಕಾಶ, ಪ್ಲೇನ್ ಆಕ್ಸಿಡೆಂಟ್ ಅವೆಲ್ಲ ಅದು ಸೇರಿ. ಬೇರೆ ಎಷ್ಟೋ ಶೆಡ್ ಹೊಡೆಸ್ತಾಯಿದ್ದಾರೆ, ಅವೆಲ್ಲ ಯಾವುದಕ್ಕೆ ಸೇರಿದ್ದು? ಆಕಾಶದಿಂದ ಬರತಕ್ಕಂಥ ಇದು. ಎಷ್ಟೋ ದಿನ ಸತ್ತೇರಿ ಸರ್, ಶೆಡ್ಲಿಗೆ ತುಂಬ ದಿನ ಸತ್ತಿದ್ದಾರೆ ಅಂತ ಅಪಾಯದಿಂದ ಪಾಠ ಮಾಡಲಿ. ಸ್ಥಳೇ ಚ ಮಾಯಾ ವಟು ವಾಮನೋ ವ್ಯಾತ್ ತ್ರಿವಿಕ್ರಮ ಖೇ ಅವತು ವಿಶ್ವರೂಪ. ವಿಶ್ವರೂಪ, ವಿಶ್ವರೂಪದ ಶ್ರೀಹರಿ. ಯಾಕೆಂದ್ರೆ ವಿಶ್ವರೂಪನೇ ವ್ಯಾಪ್ತ ರೂಪ ಅಂತ. ವಿಕ್ರಮ ವ್ಯಾಪ್ತ ರೂಪವಾದ್ರಿಂದ ಅಂತ ರೂಪದ ಶ್ರೀಹರಿ ನಮ್ಮನ್ನ ಗಗನದಲ್ಲಿ ಕಾಪಾಡಲಿ. ನೆಲದಲ್ಲಿ ವಾಮನ, ಜಲದಲ್ಲಿ ಮತ್ಸ್ಯ, ನೆಲದಲ್ಲಿ ವಾಮನ, ಆಮೇಲೆ ಆಕಾಶದಲ್ಲಿ ತ್ರಿವಿಕ್ರಮ. ಈ ರೀತಿಯೆಲ್ಲ ಕಾಪಾಡಲಿ. ಯಾವ್ದ ಅದು ಹೇಳಿ ಆಗ್ಲೇ ಹೇಳಿಲ್ಲ, ಪ್ಲೇಯರ್ಸ್ ಅಂತ ಹೇಳಿದ್ರೆ ಆಗ್ಲೇ ಫಸ್ಟ್ ಹೇಳಿದ್ದೆ ಅದನ್ನು. ಪ್ಲೇನ್ ಕ್ರಾಶ್ ಆಗೋದು ಅನೇಕ ರೀತಿ. ಒಂದೊಂದು ಪ್ಲೇನ್ ಡಿಕ್ಕಿ ಹೊಡೆಯೋದು, ಅಲ್ಲಿಂದ ಬೀಳೋದು, ಹೇಳ್ಬೇಕಾದ್ರೆ ಬೀಳೋದು, ಬೀಳ್ಬೇಕಾದ್ರೆ ಇಳಿಬೇಕಾದ್ರೆ ಬೀಳೋದು, ಒಂದಲ್ಲ ಇತ್ತೀಚೆ ಫ್ರೀಕ್ವೆಂಟ್ ಆಗ್ತದೆ, ಸಿಕ್ಕಾಪಟ್ಟೆ ಆಗ್ತದೆ. ಅದೇ ನೋಡ್ಬೋದು. ಡಿಕ್ಷನರಿಯಲ್ಲಿ ಸಿಗುತ್ತೆ. ಯಾರಿಗೆ ಗೊತ್ತಿಲ್ಲ. ಭಗವದ್ಗೀತೆ ಸಂಭವವಾಗಿ ಆತ್ಮ ಮಾಯೆಯ, ನನ್ನ ಇಚ್ಛೆಯಿಂದ ಹುಟ್ಟುತ್ತೆ, ಅವತಾರ ಮಾಡ್ತೇನೆ. ಮಾಯ ಇಚ್ಛೆ ಅಂತ ಎಲ್ಲ ಡಿಕ್ಷನರಿಯಲ್ಲೂ ಸಿಗುತ್ತೆ. ಎಲ್ಲಾದ್ರೂ ಅವ್ರು ಒತ್ತಾಯ ಮಾಡಲ್ಲ. ಮಾಯ ಅಂದ್ರೆ ಕಪಟ, ಮಾಯ ಅನೇಕ ಅರ್ಥ ಇದೆ. ಅವ್ರು ಅವೊಂದು ಅರ್ಥ ತಗೊಂಡ್ಬಿಟ್ಟು ಉಳಿದೆಲ್ಲ ಬಿಡ್ತಾರೆ. ಕಾಂಟೆಕ್ಸ್ಟ್ ಹೊಂದೋದೇ ಇಲ್ಲ. ಇದೆ ಅದೇ ಎಲ್ಲ ರೂಪಗಳು ಅಷ್ಟೇ. ಯಾವ್ದು ರೂಪಗಳು ಗೊತ್ತೇ ಆಗೋದೇ ಇಲ್ಲ. ಮಾಯಾವಟ ಹೆಚ್ಚಿನ ವಾಮನ ತಗೊಂಡಿದ್ದಾನೆ. ದೇವರು ಮೋಹಿತ ರೂಪ ನೋಡಿ ಇದಾಯ್ತು. ಕೃಷ್ಣ ರೂಪನೇ ತಪ್ಪ ಹೇಳ್ಕೊಂಡ್ರು. ಅದರಿಂದ ಅಲ್ಲಿ ಸಮಸ್ಯೆ ಏನಿಲ್ಲ. ವರುಣಸ್ಯ ವರಣ ಅಲ್ಲ, ವರುಣಸ್ಯ ಪಾಶ, ವರುಣ ಪಾಶಗಳು ಬಂದಿದೆ. ನಹಂ ವಿಶಂಕೆ ಸುರರಾಜ ವಜ್ರಾತ್ ನಕ್ಷ ಶೂಲಾತ್ ಯಮಸ್ಯ ದಂಡಾತ್ ನಾಗ್ನರ್ಕ ವರುಣಸ್ಯ ಪಾಶಾತ್ ಅಂತ ಇದರಲ್ಲೂ ಬಂದಿದೆ. ಭಾಗವತಲ್ಲಿ ಇನ್ನೊಂದು ಕಡೆ ಹೇಳಿದೆ. ಅಲ್ಲ ಸಪ್ತ ಪಂಚಮಸ್ಕಂದೊಳಗೆ ಬಂದಿದೆ. ಆಮೇಲೆ ಅಷ್ಟಮಸ್ಕಂದದೊಳಗೆ ಬಲಿ ಚಕ್ರವರ್ತಿನಿ ಕೊಡ್ತೀವಿ ಇಲ್ಲೊತ್ತು ವರ್ಣಪಾಶದಿಂದ ಬೀಗಿತ, ವರ್ಣಪಾಶದಿಂದ ಕಟ್ಟೋದಿದೆ. ಆದ್ದರಿಂದ ಸರಿ. ಆಮೇಲೆ ಅದಾದ್ಮೇಲೆ ನರಸಿಂಹ ರೂಪ. ನರಸಿಂಹ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಟು ವಾಮನ ಖೇ ವಿಶ್ವರೂಪ. ಅದಾದ್ಮೇಲೆ ದುರ್ಗೇಶು ಅಟವ್ಯಾತಿ ಮುಖಾದಿಷು ಪ್ರಭು ಪಾಯಾನ್ ನೃಸಿಂಹೋ ಅಸುರ ಯೂಥಪಾರಿ ವಿಮುಂಚತೋ ಯಸ್ಯ ಮಹಾಟ್ಟಹಾಸಂ ದಿಶೋ ವಿನೇದುರ್ನ್ಯಪತಶ್ಚ ಗರ್ಭಾಃ. ದುರ್ಗೇಶು ಅಟವಿ ಆದ್ಯ ಮುಖಾದಿಷು ಪ್ರಭು ಪಾಯಾತ್ ನೃಸಿಂಹ ಅಸುರ ಯೂಥಪಾರಿ ವಿಮುಂಚತಃ ಯಸ್ಯ ಮಹಾಟ್ಟಹಾಸಂ ದಿಶಃ ವಿನೇದುಃ ನ್ಯಪತಂಚ ಗರ್ಭಾಃ. ನಮ್ಮನ್ನ ದುರ್ಗೇಶು, ದುರ್ಗಗಳು ಅಂದ್ರೆ ದುರ್ಗಮ ಸ್ಥಳಗಳು. ಮೌಂಟೇನಿಯರಿಂಗ್ ಅಂತ ಮಾಡ್ತಾರಲ್ಲ, ಅದರಲ್ಲೆಲ್ಲ ದುರ್ಗಮ ಸ್ಥಳಗಳಲ್ಲಿ ಮತ್ತು ಅಡವಿ ಲಡೆಯೋರ ಭೇದ ಅಂತಿದೆ. ಅಡವಿಯಲ್ಲಿ, ಆಮೇಲೆ ಆಜಿ ಯುದ್ಧದಲ್ಲಿ, ಮುಖ ಮೊದಲಾದವುಗಳಲ್ಲಿ
ದುರ್ಗಗಳಲ್ಲಿ, ಅಡವಿಗಳಲ್ಲಿ, ಯುದ್ಧಗಳಲ್ಲಿ ಮೊದಲಾದ ಎಲ್ಲ ಸಂದರ್ಭಗಳಲ್ಲೂ ಕೂಡ ಪಾಯಾನ್ ನೃಸಿಂಹ ಪ್ರಭು. ನೃಸಿಂಹ ಪ್ರಭು ನರಸಿಂಹ ರೂಪದ ಶ್ರೀಹರಿ. ಅದ್ಯಾರು? ಅಸುರಯೂಥಪಾರಿ. ಅಸುರಯೂಥಪಾರಿ, ಅಸುರ ಯೂಥಪಹಾರಿ. ಅಸುರರ ಯೂಥ ಅಂದ್ರೆ ಸೇನೆ, ಯುಪ್ಪ ಅಂದ್ರೆ ಸೇನಾಧಿಪತಿಗಳು, ಅವರನ್ನು ನಾಶ ಮಾಡ್ತಕ್ಕಂಥ ಹರಿ. ಅಸುರ ಸೇನಾಧಿಪತಿಗಳು ನಾಶ ಮಾಡ್ತಕ್ಕಂಥ ನರಸಿಂಹದೇವರು ನಮ್ಮನ್ನ ದುರ್ಗೇಶು ಅಟವ್ಯಾಜಿ ಮುಖಾದಿಶು ಪ್ರಭು. ಯಾಕಪ್ಪ? ಪ್ರಭು ಸಮರ್ಥ, ಏನ್ ಬೇಕಾದ್ರೂ ಮಾಡ್ತಾನೆ, ಅದರಿಂದ ಕಾಪಾಡಲಿ. ಎಲ್ಲ ಎಲ್ಲ ಎಲ್ಲದರಲ್ಲೂ ಎಲ್ಲ ರೂಪನೂ ಸಾಕು, ಒಂದು ರೂಪನೂ ಸಾಕು. ನಮ್ಗೆ ಚಿಂತನೆ ವಿಶೇಷ ನಿರ್ದಿಷ್ಟ ಏನಾಗುತ್ತೆ, ಅಲ್ಲಿಗೆ ಕ್ಲಾರಿಟಿನೂ ಜಾಸ್ತಿ ಆಗುತ್ತೆ. ಅನ್ನದಲ್ಲಿ ಶಕ್ತಿ ಇದೆ, ಅಷ್ಟೇ ಬಹುದು. ಯಾವ ಯಾವ ಡೀಟೇಲ್ಸ್ ಅದು ಗೊತ್ತಾಯ್ತಾ? ಪ್ರತಿಯೊಂದು ಅದರಲ್ಲಿದೆ, ಆ ಚಿಂತನೆ ಮಾಡಬೇಕು. ಅದಕ್ಕೆ ದುರ್ಗ ಮುಂದೆ ಹೇಳ್ತಾ ಇನ್ನು ಕೂಡ, ವಿಮುಂಚತೋ ಯಸ್ಯ ಮಹಾಟ್ಟಹಾಸಂ. ಯಾರು ಮಹಾ ಅಟ್ಟಹಾಸವನ್ನು ಮಾಡಿದಾಗ ದಿಶಃ ಎಲ್ಲ ದಿಕ್ಕುಗಳು ಕೂಡ ಬೇರಾದರೂ ವಿನೇದು ಪ್ರತಿಧ್ವನಿ ಕೊಟ್ಟು ದೊಡ್ಡ ಸಿಂಹನಾದವನ್ನು ಹುಟ್ಟಿಸಿದು. ನೆಪತಂಶ್ಚ ಗರ್ಭ, ಅಸುರ ಸ್ತ್ರೀಯರ ಗರ್ಭ ಎಲ್ಲ ಅಪಾರ್ಷಣ ಆಗುತ್ತೆ. ಆ ಧ್ವನಿ ಕೇಳಕ್ಕಾಗದೇನೆ ಭಾರಿ ಭಯ ಆದಾಗ ಏನಾಗುತ್ತೆ, ಆ ರೀತಿ ಆಗುತ್ತೆ. ಆದ್ರಿಂದ ಅದು ಮಹಾ ಅಟ್ಟಹಾಸದ, ಅದು ಕೊಲ್ಲೋದಕ್ಕೆ ತಾನೇ ಬರ್ಬೇಕಾಗಿ ಅಟ್ಟಹಾಸ ಮಾಡಿ ಸಾಕು ಹೋಗ್ಬಿಡ್ತಾರೆ. ಈ ಸಿಡ್ಲು ಗುಡುಗಿಗೆ ಎಷ್ಟು ಭಯಾನಕ ಭಯ ಆಗತ್ತೆ. ಈ ವಿದುಂಚತೋ ಯಸ್ಯ ಮಹಾಟ್ಟಹಾಸಂ ದಿಶೋ ವಿನೇದುರ್ ನೆಪತಂಶ್ಚ ಗರ್ಭಾ. ಇಲ್ಲಿ ಮಾಯಾವಟು ಅಂತ ಬಂತಲ್ಲ, ಎಲ್ಲದಕ್ಕೂ ಸೇರಿಸ್ಬೇಕಂತ. ಮಾಯಾ ಅಂದ್ರೆ ಸಿಂಹ, ಮಾಯಾ ಕೃಷ್ಣ, ಮಾಯಾ ಅಂದ್ರೆ ಸ್ವೇಚ್ಛೆಯಿಂದ ಮಾಡಿದವರು ಅಂತ ಅರ್ಥ. ಇಲ್ಲಿ ಬಹಳ ಸೂಕ್ಷ್ಮ ವಿಚಾರ ತಿಳ್ಕೋಬೇಕು. ಪರಮಾತ್ಮ ಹಿರಣ್ಯಕಶಿಪು ಅಂತ ವರ ತಗೊಂಡಿದ್ದ, ಕೊಲ್ಬೇಕಾಯ್ತು. ಏನ್ ಮಾಡಿದಾಗ ನರಸಿಂಹರು ತಗೊಂಡು ಬಂದ. ತಪ್ಪ ನರಸಿಂಹ ರೂಪ ಯಾವಾಗಲೂ ಇದೆ, ಅದು ಅವನಿಗೆ ಗೊತ್ತಿಲ್ಲ. ಗೊತ್ತಿದ್ರೆ ನರಸಿಂಹ ರೂಪದಿಂದ ಸಾಯಬಾರ್ದ್ರೆ ಬೂದೋಗ್ತಿತ್ತು. ಏನೇನೋ ಕಥೆ ಮಾಡಿಕೊಂಡು ಅವರು ಕೆಲಸಕ್ಕೆ ಬರ್ಲಿ. ಅದಕ್ಕೆ ಇದಕ್ಕೋಸ್ಕರ ತಗೊಂಡು ರೂಪ ಅಲ್ಲದು. ಬಾರಿ ಕೇಳಿದ್ದಾರೆ, ಪಾಪ ಇದಾಗಬಾರ್ದು, ಹೊಸ ರೂಪ ಏನೋ ಯೋಚನೆ ಮಾಡಿ ಪರಮಾತ್ಮ ಪ್ಲಾನ್ ಮಾಡಿ ಅಂತ ತಿಳ್ಕೋಬಾರ್ದು. ಆ ರೂಪ ಇರೋದು ಇವ್ರಿಗೆ ಗೊತ್ತಿಲ್ಲ ಅಷ್ಟೇ. ನರಸಿಂಹ ಅಂತ ಒಂದು ರೂಪ ಇದೆ, ಅದರಿಂದ ಸಾಯ್ಬೋದು ಯೋಚನೆ ಮಾಡಲಿಲ್ಲ. ಅದಕ್ಕೇನು ಮಾಡಿದ, ಪ್ರತ್ಯೇಕ ಸಿಂಹ ಕೇಳಿದ, ಕಾಂಬಿನೇಷನ್ ಕೇಳಲಿಲ್ಲ. ಅದು ಸರಿಯಾಗಿ ಅರ್ಥ ಇಲ್ಲದ ಅಪಾರ್ಥ ಆಗುತ್ತಾಗ. ಬೇರೆ ದಾರಿ ಇಲ್ಲದೆ ಪರಮಾತ್ಮ ಏನು ಮಾಡಿ ಉಪಾಯ ಮಾಡಿದ ಅಂತ. ಎಲ್ಲ ಅನಾದಿ ನಿತ್ಯ, ಎಲ್ಲ ರೂಪಗಳು ಅನಾದಿ ನಿತ್ಯ. ಮೋಹಿನ ರೂಪ ತಗೊಂಡ, ಅದು ಅನಾದಿ ನಿತ್ಯನೇ. ನರಸಿಂಹ ರೂಪ ಬಿಟ್ಟ ಅಲ್ಲ, ಎಲ್ಲ ಯಾವ ರೂಪನೂ ಗೊತ್ತಿಲ್ಲ. ಗೊತ್ತಾಯ್ತಾ? ಯೋಚನೆ ಮಾಡಲಿಲ್ಲ ದೇವರು. ಹೈಗ್ರೀವ ಎಲ್ಲರೂ ಹಾಕಿದ್ರು, ಹೈಗ್ರೂಪ ಬೇಕಾದ್ರೆ ಕೊಲ್ಬೋದಾಗಿತ್ತು, ಸಿಂಹ ರೂಪ ಬೇಕಾಗಿಲ್ಲ. ಹೈಗ್ರೂಪ ಆಗ್ಬೋದು, ಕೂರು ರೂಪಕ್ಕೂ ಮುಖ ಇದೆ, ಎಲ್ಲದಕ್ಕಿದೆ. ಯಾರು ರೂಪ ತಗೊಂಡ್ರೆ ಹಾಗೆ ಒಂದು ರೂಪದಲ್ಲಿ ಎಲ್ಲ ರೂಪನೇ ಬೇಕಂತೆ. ಎಲ್ಲ ರೂಪ ಇರೋದ್ರಿಂದ ಅವನ ದಡ್ಡ. ದೇವ್ರ ಬಗ್ಗೆ ನರಸಿಂಹ ಒಂದೇ ಗೊತ್ತಿಲ್ಲ, ದೇವ್ರ ಕಾನ್ಸೆಪ್ಟೇ ಗೊತ್ತಿಲ್ಲ ಸರಿಯಾಗಿ. ನಿಮ್ಮ ದೇವ್ರು ಏನ್ ಮಾಡ್ತಾನೆ ನೋಡಿದ್ರ ಅನ್ನೋದು, ನಿಮ್ಮ ದೇವ್ರ ಕೈಲಿ ಆಗುತ್ತಾ ಈಗ ಅನ್ನೋದು, ನಾವೇ ಅನ್ನೋದು ಪಾಪ ದೇವ್ರೇನ್ ಮಾಡ್ತಾನೆ ಎಂಬುದು. ಇವೆಲ್ಲ ಏನ್ ಮಾತುಗಳು ಇವೆಲ್ಲ? ದೇವ್ರ ಬಗ್ಗೆ ಸರಿಯಾದ ತಿಳುವಳಿಕೆಯಿಲ್ಲದ ಮಾತುಗಳು. ಆದ್ದರಿಂದ ಎಲ್ಲ ಗೊತ್ತಿತ್ತು, ಅದು ಗೊತ್ತಿಲ್ಲ ಅಲ್ಲ, ಏನೂ ಗೊತ್ತಿಲ್ಲ ದೇವ್ರ ಬಗ್ಗೆ. ಪಾಯಾನ್ ನೃಸಿಂಹ ಅಸುರ ಯೂಥಪಾರಿ. ವಿಮುಂಚತೋ ಯಸ್ಯ ಮಹಾಟ್ಟಹಾಸಂ ದಿಶೋ ವಿನೇದುಹು ನೆಪತಂಶ್ಚ ಗರ್ಭಾಹ. ದಿಕ್ಕುಗಳು ಬಿದಿಕ್ಕುಗಳು ಎಲ್ಲವೂ ಕೂಡ ಪ್ರತಿಧ್ವನಿ ಉಂಟು ಮಾಡಿದ್ರು. ಹಾಸ ದೊಡ್ಡ ಸರಿ, ಅದೇನ್ ಬರ್ಬೇಕಾದ್ರೆ ಈಗ ಪ್ರತಿಧ್ವನಿ ಬರಬೇಕು. ಅಂಥ ಒಂದು ವಿಚಿತ್ರ ಪ್ರೀತಿಯಲ್ಲಿ ಪರಮಾತ್ಮ ಅಲ್ಲ. ಇಲ್ಲಿ ಎಲ್ಲ ಸುಸ್ವಾರ್ಥ ಮಾಡಬೇಕು. ದಿಕ್ಕುಗಳು ಏನಾದವೋ ಪ್ರತಿಧ್ವನಿಗೊಳಿಸಿದ್ರು ಅಂತ ಹೇಳಿದ್ರೆ ನೋಡೋದು ಬರೀ ದಿಕ್ಕುಗಳಲ್ಲ, ದಿಗಭಿಮಾನಿ ದೇವತೆಗಳು. ಅಷ್ಟು ದಿಕ್ಪಾಲಕರು ಕೂಡ ಏನ್ ಮಾಡಿದ್ರು, ಸ್ತೋತ್ರ ಮಾಡಿದ್ರು ಅಂತ ಅರ್ಥ. ಗೊತ್ತಾಯ್ತಾ? ದಿಕ್ಕುಗಳು ಜಡ ದಿಕ್ಕುಗಳು ಏನಾದ್ರೆ ದೊಡ್ಡ ವಿಚಾರ ಅಲ್ಲ, ಇದು ಭಾರಿ ದೊಡ್ಡದು. ರಕ್ಷತ್ವಸೌ ಮಾಧ್ವನಿ ಯಜ್ಞ ಕಲ್ಪ ಸದಂಶ್ರಯೋನ್ನಿಹಿತವರುಸರೋವರಾಹ. ರಾಮೋದ್ರಿಕೂಟೇಶ್ವಥ ವಿಪ್ರವಾಸೇ ಸಲಕ್ಷ್ಮಣೋ ವ್ಯಾತ್ ರಥಗ್ರಜೋ ಮಾಂ. ರಕ್ಷತ್ವಸೌ ಮಾ ಅಧ್ವನಿ ಯಜ್ಞಕಲ್ಪ ಸದಂಶ್ರಯ ಉನ್ನೀತ ಸರೋವರಾಹ. ರಾಮೋ ಅದ್ರಿಕೂಟೇಶ್ವಥ ವಿಪ್ರವಾಸೇ ಸಲಕ್ಷ್ಮಣೋ ವ್ಯಾತ್ ಭರತಗ್ರಜೋ ಮಾಂ. ರಕ್ಷತು ಅಸೌ ಮಾ ಅಧ್ವನಿ.
ಮಾ 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 ನನ್ನನ್ನು ಮಾ ಮಾಂ ಎರಡು ರೂಪನೂ ಇದೆ ಗೊತ್ತಾಯ್ತಾ. ಮಾಂ ಮಾಂ ಅಂತಪ್ಪ ನನ್ನನ್ನು ಅಧ್ವನಿ ದಾರಿ ನಡಿಬೇಕಾದ್ರೆ ಯಜ್ಞಕಲ್ಪ ಸ್ವತಂಶ್ರಯ ಉನ್ನೀತ ತರಹ ವರಾಹ ಪಾತು ವರಾಹ ದೇವರು ಕಾಪಾಡಿ ಪ್ರಯಾಣ ಕಾಲದಲ್ಲಿ ವರಾಹ ದೇವರು ಕಾಪಾಡಲಿ ಅಂತ ಹೇಳಿ ಗೊತ್ತಾಯ್ತಾ. ಅಧ್ವನಿ ದಾರಿಯೊಳಗೆ ಮಾರ್ಗ ನಡಿಬೇಕಾದ್ರೆ ವರಾಹ ದೇವರು ನಮ್ಮನ್ನ ಕಾಪಾಡಬೇಕು. ಯಜ್ಞಕಲ್ಪ ಅಂದ್ರೆ ಯಜ್ಞವರಾಹ ರೂಪಿಯಾದ ಪರಮಾತ್ಮ ನಮ್ಮನ್ನು ರಕ್ಷಿಸಬೇಕು. ಸ್ವತಂತ್ರ ಇನ್ನೊಂದು ಯಜ್ಞಕಲ್ಪ ಅಂದ್ರೇನು, ಯಜ್ಞ ವರಾಂಗ ಯಜ್ಞದ ಎಲ್ಲಾ ಸಾಮಗ್ರಿಗಳನ್ನು ತನ್ನ ರೂಪದಿಂದ ಕೊಟ್ಟ ರೂಪ ಯಜ್ಞವರಾಹ ಅಂತಾನೆ ಹೆಸರು. ಆ ರೂಪಿ ಪರಮಾತ್ಮ ನಮ್ಮನ್ನ ಮಾಡಿ ಎಷ್ಟು ಅದು ಕೆಪಾಸಿಟಿ ಎಷ್ಟು ಅಂದರೆ ಸ್ವದಂಷ್ಟ್ರಯ ಉನ್ನೀತ ಧರಹ ಸ್ವದಂಷ್ಟ್ರ ತನ್ನ ಕೋರೆ ಹಲ್ಲುಗಳ ಮೂಲಕ ಇಡೀ ಜಗತ್ತನ್ನೇ ಏನ್ ಮಾಡಿದ ಉನ್ನೀತ ಧರಿಸಿದ್ದ ಮೇಲೆತ್ತಿ ಧರಿಸಿರ್ತಕ್ಕಂಥ ರೂಪ ಅದು ಗೊತ್ತಾಯ್ತಾ. ಅದು ಹೇಳ್ತೆ ಯಾವಾಗ ವರಾಹ ರೂಪದ ಮುಂದೆ ಕೋರೆ ತುದಿಯಲ್ಲಿ ಭೂಮಿ ಚಿತ್ರ ಇರಬೇಕು. ಕೂರ್ಮ ಆದ್ರೆ ಬೆನ್ನ ಮೇಲೆ, ವರಹ ಆದ್ರೆ ದಂಷ್ಟ್ರದ ಮೇಲೆ, ಎರಡೂ ಹೌದು ಎಲ್ಲವೂ ಹೌದು. ಅವತಾರ ಇದು ಸೂಚನೆ ಅಷ್ಟೇ, ದೇವರಿಗೆ ಅದು ಯಾವುದೂ ಇಲ್ಲ ಹಾಗೇನು ಹೇಳಿಲ್ಲ. ಇಲ್ಲೂ ಕೂಡ ಹೇಳಿಲ್ಲ. ಸ್ಥಳ ಪುರಾಣ ಹೇಳ್ತಾರೆ. ಸ್ಥಳ ಪುರಾಣ ಬೇರೆ ಇದು ಬೇರೆ. ಸ್ಥಳ ಪುರಾಣದಲ್ಲಿ ಕೆಲವು ಸತ್ಯನೇ ಇರ್ತವೆ, ಇರಬಾರ್ದು ಅಂತ ಏನಿಲ್ಲ. ಕೆಲವು ಅಲ್ಲಲ್ಲೇ ಕಟ್ಕೊಂಡ್ಬಿಡ್ತಾರೆ. ಎಷ್ಟೋ ಪುರಾಣಗಳನ್ನ ಪಂಡಿತ ಕೈಲಿ ಬರೆಸ್ಬಿಡ್ತಾರೆ ಕೆಲವು ಸಲ. ಭಾರಿ ಶ್ರೇಷ್ಠ ಅಂತ ಹೇಳೋದಕ್ಕೋಸ್ಕರ ಮಹಾಭಾರತ ರಾಮಾಯಣ ಇಲ್ಲೇ ನಡೆದಿದ್ದು ಇಷ್ಟೊಳಗೆ ನಡೆದಿದ್ದು ಅಂತ ಹೇಳ್ಬಿಡಲ್ಲ. ಎಲ್ಲರೂ ಭಾರಿ ದೊಡ್ಡದು. ಭೂಮಿ ಅಂದ್ರೆ ಸಾಕು ದೊಡ್ಡದು, ಏನು ಮೆಚ್ಚಬೇಕಾಗಿಲ್ಲ. ನಮ್ಮ ಭಾರತ ಭೂಮಿ ಅಂದ್ರೇನೆ ಭಾರಿ ಶ್ರೇಷ್ಠ. ಕೆಲವರು ಅದರ ತಾರತಮ್ಯ ಇದೆ, ಅತಿ ಶ್ರೇಷ್ಠ ಅದೆಲ್ಲ ಇದೆ. ವರಾದೆ ಹೊತ್ತಿದ್ದಾರೆ ಅಂತ ತಿಳ್ಕೊಂಡಾಗಲೇ ಮಹತ್ವ ಭಾರಿ ಜಾಸ್ತಿ ಆಗುತ್ತೆ. ಉನ್ನೀತ ಧರೋ ವರಾಹ ರಾಮ ಅದ್ರಿಕೂಟೇಶು ನೋಡಿ, ದಾರಿ ನಡಿಬೇಕಾದ್ರೆ ದುರ್ಗಾದಿಗಳಲ್ಲಿ ನರಸಿಂಹದೇವರು, ದಾರಿಯಲ್ಲಿ ಕಾಪಾಡ ವರಾಹ ದೇವರು ಗೊತ್ತಾಯ್ತಾ. ರಾಮೋ ಅದ್ರಿಕೂಟೇಶು, ಅದ್ರಿಕೂಟ ಬೆಟ್ಟಗಳ ಪ್ರಸಂಗದ ಬೆಟ್ಟಗಳ ಸಾಲು ಸಾಲು ಬೆಟ್ಟಗಳ ಅಪಾಯವನ್ನ ರಾಮದೇವರು ಕಾಪಾಡಲಿ. ರಾಮೋ ಅದ್ರಿಕೂಟೇಶು. ಆಮೇಲೆ ವಿಪ್ರವಾಸೆ ಅಪ್ರವಾಸ, ವಿಪ್ರವಾಸ ಅಂದ್ರೆ ಸಂಚಾರ ಪ್ರಯಾಣ ಕಾಲದಲ್ಲಿ ಲಕ್ಷ್ಮಣ ರಾಮದೇವರು ಕಾಪಾಡಲಿ, ಎರಡಕ್ಕೂ ಅನ್ವಯ. ಸಹಲಕ್ಷ್ಮಣ ಸಲಕ್ಷ್ಮಣೋವ್ಯಾತ್ ಭರತಾಗ್ರಜೋಮ, ಲಕ್ಷ್ಮಣ ಸಮೇತವಾದ ಅಗ್ರತೋ ಪುಷ್ಟತೋ ವಯೋ ಪಾರ್ಶ್ವರ ಸಚರು ರಾಮಲಕ್ಷ್ಮಣ ಎರಡೂ ಪಕ್ಕಗಳಲ್ಲಿ ರಾಮಲಕ್ಷ್ಮಣರು ಕಾಪಾಡಲಿ ಅಂತ ಹೇಳಿದ್ದಾರಲ್ಲ. ಲಕ್ಷ್ಮಣ ಸಮೇತನಾಗಿ ಶ್ರೀರಾಮದೇವರು ಪಾಲಿಸಲಿ. ಜೊತೆಗೆ ಭರತಾಗ್ರಜೋಮ, ಭರತನ ಅಣ್ಣ, ಭರತನ ಅಣ್ಣನಾದ ಶ್ರೀರಾಮ ಲಕ್ಷ್ಮಣನ ಸಮೇತವಾಗಿ, ಲಕ್ಷ್ಮಣನ ಸಮೇತವಾಗಿ ಭರತನಿಗೆ ಅಣ್ಣ ಅಂತ ಹೇಳಿದ್ರಿಂದ ಲಕ್ಷ್ಮಣ ದೊಡ್ಡವರು ಬರ್ತಾರೆ. ಅಲ್ಲೇ ಬರೋದು ಭರತಾಗ್ರಜೋ ಮಾಂ 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 ನನ್ನನ್ನು ರಕ್ಷಿಸಲಿ ಪಾಲಿಸಲಿ. ಪಕ್ಷ ರಕ್ಷ ಅರ್ಥ ತಿಳ್ಕೊಂಡ್ರೆ ಬಾಯಿ ಬಂದ್ಬಿಡುತ್ತೆ. ಈ ವಯಸ್ಸಿನಲ್ಲಿ ಬಾಯಿಪಾಠ ಮಾಡಕ್ ಬರೋದಿಲ್ಲ. 28 ಮೇಲೆ ಅರ್ಥ ಗೊತ್ತಾಗ್ಬಿಟ್ರೆ ಬೇಡ ಅಂದ್ರೆ ಬಂದ್ಬಿಡುತ್ತೆ, ಕರೆಕ್ಟ್ ಬರುತ್ತೆ ಅನ್ಕೊಂಡು. ಇದಕ್ಕಿಂತ ಚೆನ್ನಾಗಿ ಬಾಯಿಪಾಠ. ಅದು ಮೆಕ್ಯಾನಿಕಲ್ ಬಾಯಿಪಾಠಕ್ಕೆ ಒಂದು ಏಜ್ ಲಿಮಿಟ್ ಇದೆ, ಇದಕ್ಕೆ ಏಜ್ ಲಿಮಿಟ್ ಇಲ್ಲ. ಅರ್ಥ ಮಾಡ್ಕೊಂಡ್ರೆ ಪೂರ್ತಿ ಬಂದೇ ಬಿಡುತ್ತೆ. ಅಲ್ಲ, ಭರತ ಬೇರೆ ಸೇರಿಸಿದಾರಲ್ಲ ಹಾಗಿದ್ರೆ ಭರತನಂಡ ಅಂತ ಹೇಳಿ ಅಂದ್ರೆ ಕಾರಣ ಅಂದ್ರೆ ರಾಮ ಸಾಕ್ಷಾತ್ ರೂಪ, ಭರತನೊಳಗೆ ಪ್ರದ್ಯುಮ್ನ ರೂಪ ಇದೆ, ಲಕ್ಷ್ಮಣನೊಳಗೆ ಸಂಕರ್ಷಣ ರೂಪ ಇದೆ. ಅದನ್ನೆಲ್ಲ ನೆನಪು ಮಾಡೋದಕ್ಕೋಸ್ಕರ ಹೇಳ್ತಾರೆ. ಎಲ್ಲ ಬರಲಿ ಅಂತ ಹೇಳೋದಕ್ಕೋಸ್ಕರ ಹೇಳಿ. ಹೌದು, ನೆನಪು ಮಾಡೋದು ಬೇರೆ ಬೇಕಿಲ್ಲ. ತಂದೆ ರೂಪ ಲಕ್ಷ್ಮಣನ ಕೆಲವರು ದಶಾವತಾರದ ಸೇರಿಸಲಿದ್ದಾರೆ ಗೊತ್ತಾ. ಲಕ್ಷ್ಮಣನ ಸೇರಿಸಾರಿ ದಶಾವತಾರ, ಯಾಕಂದ್ರೆ ಆದಿಶೇಷ ಅಲ್ಲಿ ಲಕ್ಷ್ಮಣ, ಇಲ್ಲಿ ಬಲರಾಮ, ಆ ರೀತಿ ಸೇರಿಸರಿದ್ದಾರೆ. ಅದರಿಂದ ಅದಕ್ಕೆಲ್ಲ ಏನ್ ಹೇಳಿದ್ರು ಇರ್ಲಿ, ಬಟ್ ಆತ ಅಲ್ಲ, ಒಳಗಿರೋ ರೂಪ ಅಂತ. ಭರತಾಗ್ರಜೋ ಮಾಮುಗ್ರ ಕೇಳಿರ್ತಾರೆ, ನಂಗೆ ಇವ್ರು ಕೆಲಸ ಮಾಡಿಕೊಟ್ಟು ಹೇಳ್ತಾರೆ, ನಂಗೆ ಸ್ವಲ್ಪ ಮಾಡಿಕೊಡಿ ಅಂತ. ಇರಪ್ಪ ಈಗಿಲ್ಲ ಅಂತ ಹೇಳ್ತಾರೆ. ಏನಿಲ್ಲ ಅದೀಗ, ಆ ಪವರ್ ಇಲ್ಲ ಈಗ. ವ್ಯಕ್ತಿ ಅಷ್ಟೇ, ಅವಾಗ ನೋಡಿ ಇದಿತ್ತು, ಪವರ್ ಇತ್ತು, ಅದಿಲ್ಲ ಈಗ. ಲಕ್ಷ್ಮಣರಿಗೂ ಹಾಗೆ. ರಾವಣ ಎತ್ತಲಕ್ಕೆ ಬಂದಾಗ ಪಜಿತಿ ಆಯ್ತು, ನಾನು 3 ರೂಪಾಯಿ ಸ್ಮರಿಸ್ಬಿಟ್ಟ. ಕೆಲವೊಮ್ಮೆ ಭಾರಿ ಜ್ವರ ನಡೆಸ್ತದೆ, ಆವೇಶ ಬಂದ ಕಾಲಕ್ಕೆ ಆತ ಬೇರೆ ಆಗುತ್ತೆ. ಇದೇ ಕೈಯಲ್ಲಿ ಕಬ್ಬಣದ ಮುಟ್ಟ ಓಡಾಡ್ತಿರ್ತೀವಿ, ಕಾಯಿಸೋದು ಕೊಟ್ಟರೆ ಕತೆ ಮುಗಿಯುತ್ತೆ. ಕಾಯಿಸೋದು ಕೊಟ್ಬಿಟ್ರೆ ಸುಟ್ಕೊಳ್ಬಿಡುತ್ತೆ. ಯಾಕೆ ಏನಿದೆ ಅದಕ್ಕೆಲ್ಲ ಅಗ್ನಿ ಇದೆ ಅದು. ಅದಕ್ಕೆ ಆವೇಶ ಇದ್ದ ನಡ್ಕೊಳ್ಳೋ ರೀತಿಯಲ್ಲಿ ಬೇರೆ. ತನ್ನ ಫ್ರೆಂಡೇ ಆಫೀಸರ್ ಆಗಿಬಿಡ್ತಾನೆ, ತನ್ನ ಪಾಸ್ ಆಗಿಬಿಡ್ತಾನೆ. ಆಗ ಅವನ್ನ ಫ್ರೆಂಡ್ ಅಂತ ನೋಡಬಾರ್ದು, ಏನಂತ ನೋಡ್ಬೇಕು, ಫ್ರೆಂಡ್ ಅಂತ ನೋಡಿದ್ರೆ ಪಜಿತ ಇನ್ನೂ ಜಾಸ್ತಿ ಆಕ್ಷನ್ ತಗೋತಾರೆ ನಿಮ್ಮ ಮೇಲೆ, ಅವಮಾನ ಮಾಡ್ತೀವಿ ಅಂತ. ನೆಕ್ಸ್ಟ್
ಅಗ್ರಜೋ ಮಾಂ ಭರತಾಗ್ರಜೋ ಮಾಂ ಸಲಕ್ಷ್ಮಣ ಭರತಾಗ್ರಜ ಅಂತ ಹೇಳಿದಾಗ ಲಕ್ಷ್ಮಣ ಸಮೇತನಾಗಿ ಅಣ್ಣ ಅಂತ ಹೇಳಿದ್ರಿಂದ ದೊಡ್ಡ ಸಮಸ್ಯೆ ಪರಿಹಾರ ಆದಾಗ ಲೆಕ್ಕ. ದೊಡ್ಡ ಇವತ್ತಿಗೂ ಬಿಟ್ಟಿಲ್ಲ ಕೆಲವರು ತಮ್ಮ ಸ್ಕೂಲ್ ಆಫ್ ಅನ್ಕೊಂಡೇ ಬಿಡ್ತಾರೆ. ಇಷ್ಟು ಇವತ್ತೇನಾಗಿದೆ ಅಂದ್ರೆ ಕೆಲವು ವಿಷಯಗಳೆಲ್ಲ ಪ್ರಮಾಣಗಳಿಂದ ಬೇಕಿಲ್ಲ ಅವರಿಗೆ. ನಮ್ಮ ಸಂಪ್ರದಾಯದವರು ಅಲ್ಲಿನ ಶುರು ಮಾಡ್ಬಿಡ್ತಾರೆ. ಸಂಪ್ರದಾಯ ಇದೆ, ನಮ್ಮ ಮಠದ ಸಂಪ್ರದಾಯ ಅಂದ್ಬಿಡ್ತಾರೆ ಕಡೆಗೆ. ತಪ್ಪು ಸಂಪ್ರದಾಯ ಕಡೆ ತಂಪಾಯ ಆಗೋಗ್ಬಿಡ. ಅಲ್ಲ, ಯಾರೋ ಒಬ್ರು ತಪ್ಪು ಹೇಳಿದ್ದನ್ನ ತಪ್ಪು ಅಂತ ಹೇಳ್ಬೇಕು, ಅವ್ರು ಹೇಳೋದೇ ಬಿಟ್ಕೊಡೋದಿಲ್ಲ. ಬಿಟ್ಕೊಡೋದು ಏನ್ ಮಾಡ್ಬಿಡ್ತಾರೆ, ಅದಕ್ಕೊಂದು ಸೃಷ್ಟಿ ಮಾಡ್ತಾರೆ. ಹಾಗೆ ಮಾಡಬಾರ್ದು. ಯಾವುದೇ ವಿಷಯ ಹೇಳ್ತಾರೆ ಅದು ಬೇರೆ ಮಾತು, ಅದು ಬಿಟ್ಟು ವಿಷಯನ ಬದಲಾಯಿಸ್ಬಿಡ್ತಾರೆ. ಹಾಗೆಲ್ಲ ಬದಲಾಯಿಸ್ಬಾರ್ದು. ಅದು ಪೂರ್ತಿ ಪ್ರಮೇಯ ಕೆಡಿಸಿಬಿಡ್ತಾರೆ, ಎಂದು ಕೆಡಿಸ್ಬಾರ್ದು. ಸಾ ಮುಗಿತೀಗ ರಕ್ಷತ್ವ ಸೌಮಾಧ್ವನಿ ಯಜ್ಞ ಕಲ್ಪ ಸ್ವತಮಿಷ್ಟಯೋನ್ನೀತ ಧರೋವರಾಹ ರಾಮೋದ್ರಿಕೂಟೇಶ್ವಥ ವಿಪ್ರವಾಸೇ ಸಲಕ್ಷ್ಮಣೋ ವ್ಯಾಧ್ವರತಗ್ರಜೋ ಮಾಂ. ಆಮೇಲೆ ಮಾಮುಗ್ರಧನ್ವಾ ನಿಖಿಲಾತ್ ಪ್ರಮಾದಾತ್ ನಾರಾಯಣ ಪಾತು ನರಶ್ಚ ಹಾಸಾತ್ ತತಸ್ತ್ವಯೋಗಾದಥ ಯೋಗನಾಥಃ ವಾಯಾದ್ ಗುಣೇಶಃ ಕಪಿಲಃ ಕರ್ಮಬಂಧಾತ್. ಮಾಮುಗ್ರಧನ್ವಾ ನಿಖಿಲಾತ್ ಪ್ರಮಾದಾತ್ ನಾರಾಯಣಃ ಪಾತು ನರಃ ಚ ಹಾಸಾತ್ ದತ್ತಃ ತು ಅಯೋಗಾತ್ ಅಥ ಯೋಗನಾಥಃ ಪಾಯಾದ್ ಗುಣೇಶಃ ಕಪಿಲಃ ಕರ್ಮಬಂಧಾತ್. ವಾಮುಗ್ರಧರ್ಮ ನಿಖಿಲಾತ್ ಉಗ್ರಧನ್ವ ಅಂದ್ರೇನು? ಉಗ್ರವಾದ ಧನಸ್ಸನ್ನು ಧರಿಸಿರತಕ್ಕಂತಹ ನಿಖಿಲಾತ್ ಪ್ರಮಾದ ಪಾಲಿಸಿ. ಇದು ಎಲ್ಲರ ತಗೊಳ್ಳಿ. ಧನಸ್ಸನ್ನು ಹಿಡಿದರು ಪರಶುರಾಮ ರೂಪ, ಪರಶುರಾಮ ರೂಪ ಕೂಡ ಇದೆ. ರಾಮದೇವ ವಿಷಯ ಬಂತು ಈಗಾಗಲೇ. ಆದ್ರೆ ಪರಶುರಾಮ ರೂಪ ಧನಸ್ಸನ್ನು ಹಿಡ್ಕೊಂಡು ಧನುವಿದ್ಯೆ ಪ್ರವರ್ತಕ ರೂಪ, ಅದು ಆಗ್ಬಹುದು. ಆಮೇಲೆ ಪ್ರಮಾದ, ಅಖಿಲಾತ್ ಪ್ರಮಾದ, ಎಲ್ಲಾ ಯಾವ ತಪ್ಪುಗಳು ಆಗದಂತೆ ನೋಡ್ಕೋಬೇಕು. ತಪ್ಪು ಯಾವ ತಪ್ಪುಗಳು? ಡ್ರೈವಿಂಗ್ ಮಾಡಿದ್ರೆ ತಪ್ಪಾಗ್ಬೋದು. ಅವನು ಕ್ಲಚ್ ಅಂತ ಒತ್ತು ತಿಳ್ಕೊಂಡು ಆಕ್ಸಿಡೆಂಟ್ ಒತ್ಬಿಟ್ರೆ ಹೋಗ್ಬಿಡ್ತಾರೆ. ಬ್ರೇಕ್ ಎಷ್ಟೋ ತಪ್ಪು ಮಾಡಿಬಿಡ್ತಾರೆ, ಇನ್ನೂ ಅಪಾಯ ಜಾಸ್ತಿ ಆಗಿಬಿಡುತ್ತೆ. ಪ್ರಮಾದ ಅವೆಲ್ಲ ಹೋಗ್ತಾ ಎಲ್ಲೋ ಕಾಲಿಟ್ಟ ಬಿದ್ದ, ಸದ್ದು ನೋಡಿದ್ರೆ ಬಿದ್ದ, ಅವೆಲ್ಲ ಪ್ರಮಾದಗಳೇ ಅಂತ. ಅದು ಯಾವುದೋ ತಪ್ಪು ಹೇಳಿದ, ತಪ್ಪು ಕೇಳಿಸ್ಕೊಂಡ, ಎಲ್ಲವೂ ಸೇರ್ಕೊಂಡು ಪ್ರಮಾದ ಅಂತ ಏನೇನು ಹೇಳ್ಬೋದು ಅವಿಷ್ಟು ಸೇರ್ಕೊಂಡು. ಅಂದ್ರೆ ಮೈ ಮರೆಯತ್ತಾಗತ್ತ ತಾತ್ಪರ್ಯ. ಎಚ್ಚರ ತಪ್ಪಿದಾಗ ಪ್ರಮಾದ ವಶಾತ್ ತಪ್ಪಾಯ್ತು ಅಂತ ಹೇಳೋ ಅಭ್ಯಾಸ ಇದೆಯಾ? ಪ್ರಮಾದಾದ್ವಾ ನಿರೋಧಾದ್ವಾ ಗೊತ್ತಿದೆಯಾ? ಮುಂದೇನಿದೆ ನೆನಪಿದೆಯಾ? ಪ್ರಮಾದಾದ್ವಾ ನಿರೋಧಾದ್ವಾ ಅಷ್ಟೇ ಹೇಳಿದೆ. ಮುಂದೆ ಫಿಲ್ ಅಪ್ ದಿ ಬ್ಲಾಂಕ್ಸ್ ಏನ್ ಮಾಡ್ತೀರಿ? ಎಲ್ಲಿ ಬಂತು? ಅಲ್ಲ ಅಲ್ಲ ಅಲ್ಲ, ಎಲ್ಲಿ ಬಂತು? ಗೊತ್ತಾಗ್ತಾ ಇದೆ. ಪ್ರಮಾದಾದ್ವಾ ನಿರೋಧಾದ್ವಾ ಹರೇ ಪೂಜಾ ಕೃಪಾನ ಚೇತ್ ಪಠನಾತ್ ಪದ್ಯಮಾಲಾಯ ನರ ಪೂಜಾ ಫಲಂ ಲಭೆ. ಪ್ರಮಾದದಿಂದಾಗಲಿ ಗೊತ್ತಾಯ್ತಾ? ಇದು ದೇವ ಪೂಜೆ ತಪ್ಪಿದ್ರೆ ಪದ್ಯಮಾಲ ಹೇಳಿದ್ರೆ ಪರಿಹಾರ ಆಗುತ್ತೆ ಅಂತ ಹೇಳಿ ಹೇಳಿಲ್ಲ ಅಂತ ಆಯ್ತಾ? ಪದ್ಯಮಾಲ ಹೇಳ್ತಿದ್ದೆ ಏನಾಗ್ತದೆ ಪಾಠ ಆಗಿದೆ. ಬಗ್ಗೆ ಔಟ್ ಆಫ್ ಸಿಲೆಬಸ್ ಅಲ್ಲ ಕೇಳಿದ್ದು, ಔಟ್ ಆಫ್ ಸಿಲೆಬಸ್ ಅಲ್ಲ, ಅದರಲ್ಲಿರೋದೆ. ಅದರಿಂದ ನೆನಪು ಮಾಡ್ಕೊಂಡು ಆ ಪ್ರಮಾದ ಅಂದ್ರೆ ಪ್ರಮಾದ ಬಂತಲ್ಲಿ, ಪ್ರಮಾದದ ಬಗ್ಗೆನೇ ಪ್ರಮಾದ ಬಂತು, ಹೌದಲ್ಲ? ಅದು ಸರಿಯಾಗಿ ನೆನಪು ಮಾಡ್ಕೊಂಡ್ಬಿಟ್ರೆ ನೆನಪು ಬಂದ್ಬಿಡುತ್ತೆ. ಅವು ಕರೆಕ್ಟ್ ಇದೆ ನೆನಪಾಗ್ಬಿಡುತ್ತೆ. ಪ್ರಮಾದಾದ್ವಾ. ಆಮೇಲೆ ಪ್ರಮಾದ ಎಲ್ಲಿರ್ತದೆ? ಪ್ರಮಾದಾತ್ ನಾರಾಯಣ ಪಾತು ನರಶ್ಚ ಹಾಸ. ನಾರಾಯಣ ಇದು ಮುಗಿತ, ಉಗ್ರಧನ್ವ ಮುಗಿತು. ಕೆಲವರು ಏನ್ ಮಾಡ್ತಾರೆ, ಒಂದೇ ಅನ್ವಯ ಮಾಡ್ಬೋದು. ಉಗ್ರಧನ್ವ ನಾರಾಯಣ ಪಾತು, ನಾರಾಯಣ ರೂಪದಿಂದ ಪರಮಾತ್ಮ ಉಗ್ರ ಸಲ್ಲಿಸಿರ್ತದೆ. ಎಲ್ಲಾ ರೂಪಗಳಿಗೂ ಅನ್ವಯ, ಎಲ್ಲಾ ರೂಪದಲ್ಲೂ ಎಲ್ಲಾ ಆಯುಧಗಳು ಇವೆ. ಅದು ಪಾತು. ಪಾತು ನರಶ್ಚ ಹಾಸ, ನರರೂಪಿಯಾದ ನಾರಾಯಣ. ನರರೂಪಿ ನಾರಾಯಣಕ್ಕೆ ಎರಡರ್ಥ ಮಾಡಬೇಕು. ಒಂದು ನರರೂಪಿ ಅಂದ್ರೆ ಆವೇಶ ರೂಪ, ಸಾಕಾರ ರೂಪ ಅಲ್ಲ, ಶೇಷ ಆವೇಶ ಇದೆ. ಇನ್ನೊಂದು ನರ ಅಂತ ರೂಪನೇ ಇದೆ. ಎಲ್ಲಿದೆ ನರ ಅಂತ ಒಂದು ರೂಪನೇ ಇದೆ, ಪ್ರತ್ಯೇಕ ರೂಪ ಇದೆ, ಉಲ್ಲೇಖ ಮಾಡಿದ್ದಾರೆ. ಬದಲಿನ ನಾರಾಯಣ ಆಕ್ಚುಲಿ ಈ ನಾರಾಯಣನೇ. ಯಾವ ನಾರಾಯಣ? ನರನಾರಾಯಣ ಅಂತ ಹೇಳಿದ್ರೆ ಯಮದೇವರ ಪುತ್ರತೆ ಅನ್ನೋ ಮೂಲ ರೂಪಕ್ಕೂ ವ್ಯತ್ಯಾಸ ಇಲ್ಲ. ಅದು ಯಮಪುತ್ರತೆ ಅನ್ನೋ ತರ ನಾರಾಯಣ. ತಾಯಿ ಮೂರ್ತಿ ದೇವಿ, ಬರಿನಾರಾಯಣ ನಾರಾಯಣ. ಅದಕ್ಕೆ ಮುಂದೆ ಸುತ್ತ ಹಾಕಿದ್ರೆ ಮೂರ್ತಿ ದೇವಿ ಗುಡಿ ಅಂತಿದೆ. ತಾಯಿ ಹೆಸರಿನ ಗುಡಿ ಇದೆ, ಮೂರ್ತಿ. ಅದ್ರ ಜನಕ್ಕೆ ಗೊತ್ತಿಲ್ಲದೇನೆ ಅದೆಲ್ಲ ಬಂದ್ಬಿಟ್ಟಿದೆ, ಅದಕ್ಕೆ ಗೊತ್ತಿರೋದಿಲ್ಲ. ಅಲ್ಲಿಯವ್ರ ಕೈ ಹೇಳಕ್ ಬರೋದಿಲ್ಲ. ಸಾಮಾನ್ಯ ತಿಳುವಳಿಕೆ ಅಂತ ಹೇಳ್ತಾರೆ.
ಮೂರು ಯಮದೇವರು ಮೂರ್ತಿ ದೇವಿ, ಮೂರ್ತಿ ದೇವಿ ತಾಯಿ, ಯಮದೇವರು ತಂದೆ, ಯಮಪುತ್ರ ನಾರಾಯಣ, ಮದುವೆ ದೇವರು ಗೊತ್ತಿರ್ತದೆ ಆಗ. ಧರ್ಮ ನಾರಾಯಣ, ಧರ್ಮ ಅಂದ್ರೇನು? ಧರ್ಮನ ಮಗ, ಯಮಧರ್ಮನ ಮಗ ನಾರಾಯಣ. ಮುನಿಸುತ ಧರ್ಮಸೂನು ಮಧ್ವಾಹ, ಮುನಿಸುತ ಮುನಿಸುತ ಧರ್ಮಸೂನು, ಧರ್ಮಸೂನು ಇವರು ಈ ನಾರಾಯಣ ದೇವರು. ಮುನಿಸುತ ವೇದವ್ಯಾಸ ದೇವರು, ಮಧ್ವಾಚಾರ್ಯ ಮೂರು ಜನ ಹೇಗೆ ಬಂದ್ರೆ ತ್ರೇತಾಜ್ಞೆಗಳಂತೆ ಬದಿರಿಯಲ್ಲಿ ಹೊಡೆದ್ರು ಅಂತ ಹೇಳ್ತಾರೆ, ದೊಡ್ಡ ಬದಿರಿಯೊಳಗೆ. ಅದೆಲ್ಲ ತಿಳ್ಕೊಂಡ್ರೆ ಇದೆಲ್ಲ ಕಥೆಗಳಿಂದ ನೆನಪಾಗ್ತಾವೆ. ಇನ್ನೊಂದಿದೆ, ಇಲ್ಲಿ ನಾರಾಯಣ ರೂಪ ಎಲ್ಲಿದೆ? ಅದು ಆವಿಷ್ಟ ರೂಪ, ಸಾಕ್ಷಾತ್ ರೂಪ ಒಂದಿದೆ, ನರ ರೂಪ ಅಂತ ಎಲ್ಲಿದೆ? ಜನ್ಮರ್ ನಾರಾಯಣೋ ನರಹ, 1000 ರೂಪಗಳಲ್ಲಿ ನರರೂಪ ಅಂತ ಒಂದಿತ್ತು, 1000 ರೂಪಗಳು. ಇವಾಗ ಒಂದರಲ್ಲೂ ಆವೇಶ ಇಲ್ಲ, ಪ್ರತ್ಯೇಕ ರೂಪಗಳು. ಆದ್ರಿಂದ ಅದು ಅಲ್ಲಿ ಹೇಳಿದಾರೆ, ಆದ್ರಿಂದ ಸಮಸ್ಯೆ ಇಲ್ಲ. ನರಶ್ಚ ಹಾಸ ದತ್ತಸ್ವಯೋಗ ತಥ ಯೋಗನಾಥ. ಈ ಅರ್ಥ ಯಾತಕ್ಕೆ ಪ್ರಧಾನವಾಗಿ ಅಂತ ಕೇಳಿದ್ರೆ, ಎಲ್ಲ ಸಾಕ್ಷಾತ್ ರೂಪ ಹೇಳಬೇಕಾದ್ರೆ ಆವೇಶಾದಿಗಳನ್ನು ತರಬೇಕಾಗಿಲ್ಲ. ತಂದ್ರೆ ತಪ್ಪಲ್ಲ, ಬಟ್ ಪ್ರಧಾನ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ಆ ರೂಪನೇ ಇದ್ದಾಗ ಬೇರೆ ತಗೊಳಕ್ ಅನಾಥ ರೂಪನೇ ಇದೆ ದೇವರಿಗೆ, ಆದ್ದರಿಂದ ಸಮಸ್ಯೆನೇ. ನರಶ್ಚಹಾಸ ತತ್ತಸ್ತ್ವಯೋಗ ತಥ ಯೋಗನಾಥ ಪಾಯಾತ್ ಗುಣೇಶ ಕಪಿಲಃ ಕರ್ಮಬಂಧಾತ್ ದತ್ತಸ್ತು ಅಯೋಗಾತ್ ಅಥ ಯೋಗನಾಥ ದತ್ತಃ. ಯೋಗನಾಥ ಅಂದ್ರೇನು? ಯೋಗ ಪ್ರವರ್ತಕ ರೂಪ, ದತ್ತಾತ್ರೇಯ ಯೋಗಿ ಅಂತ ಕೋಟ್ ಮಾಡ್ತಾರೆ. ಯೋಗ ಪ್ರವರ್ತಕ ದತ್ತಾತ್ರೇಯ ರೂಪ ನಮಗೆ ಏನ್ ಮಾಡಬೇಕು? ಅಯೋಗದಿಂದ ಕಾಪಾಡಲಿ. ಅಯೋಗ, ಯೋಗ ಶಬ್ದಕ್ಕೆ ಎರಡರ್ಥ. ಕೆಟ್ಟ ಯೋಗ ಬರದಂತೆ ನೋಡ್ಕೊಳ್ಳಿ. ಬೇರೆ ನಿಷಿದ್ಧ ಲೌಕಿಕ ಯೋಗಗಳಿರ್ತವೆ, ಬೇಕಾ ಯೋಗಾಚರಣೆ ಹಾಕಿ ಲೌಕಿಕ ಯಾವುದು ಸ್ಪಿರಿಚುವಲ್ ಅಲ್ಲ. ಅಂಥ ಯೋಗ ನಿಜವಾದ ಯೋಗ ಅಂತ ತಿಳ್ಕೊಳ್ಳೋ ತಪ್ಪನ್ನ ಮಾಡದಂತೆ ಆಗಲಿ ಅಂತ ಕೆಟ್ಟ ಯೋಗಗಳನ್ನ ಬರಬೇಕಿಲ್ಲ. ವಾಮಾಚಾರದ ಯೋಗಗಳು ಬಂದ್ರೆ ಬೇಕಿಲ್ಲ, ಅವೆಲ್ಲ ಕೂಡ ಯೋಗದಿಂದ ಕಾಪಾಡಲಿ. ಮತ್ತೆ ಯೋಗ ಅಯೋಗ, ಯೋಗ ಆಗದೆ ಯೋಗದ ಅಭಾವವನ್ನ ಪರಿಹಾರ ಮಾಡಲಿ, ಅದು ಯೋಗ ಸಿದ್ಧಿ ಕೊಡ್ಲಿ ಅಂತ. ಅಯೋಗಾದಥ ಲೋಕ ಯೋಗನಾಥ ದತ್ತಸ್ವಯೋಗಾದಥ ಯೋಗನಾಥ ಪಾಯಾದ್ ಗುಣೇಶ ಕಪಿಲಃ ಕರ್ಮಬಂಧ. ಹಾಗೆ ಗುಣೇಶ ಅಂದ್ರೇನು? 3 ಗುಣಗಳಿಗೆ ಒಡೆಯರಾಗಿರತಕ್ಕಂಥ ಸಾಂಖ್ಯ ಮತ ಪ್ರವರ್ತ ಮಾಡಿದಂಥ ರೂಪ ಕಪಿಲ ರೂಪ. ಆ ರೂಪದಿಂದ ನಮಗೆ ಕರ್ಮಬಂಧವನ್ನು ಪರಿಹಾರ ಮಾಡಿ. ಕರ್ಮಯೋಗದ ಪ್ರವರ್ತಕ ರೂಪ ಆದ್ದರಿಂದ ಅದು ಉಪಾಸನೆಯಿಂದ ಕರ್ಮದ ಬಂಧನ. ಕರ್ಮಯೋಗ ಕೊಟ್ಟು ಕರ್ಮ ಬಂಧನ. ಎಲೆಕ್ಟ್ರಿಷಿಯನ್ ಬೇರೆ, ಕರೆಂಟ್ ಮುಟ್ಟೋದು ಬೇರೆ. ಎಲೆಕ್ಟ್ರಿಷಿಯನ್ ಮುಟ್ಟಿದ್ರೆ ಏನಾಗುತ್ತೆ? ಅದು ತಿಳುವಳಿಕೆಯಿಂದ ಮುಟ್ತಾರೆ. ಉಳಿದವ್ರು ಮುಟ್ಟಿದ್ರೆ ತಿಳ್ಕೊಂಡ್ಬಿಟ್ಟು ಸಾಯ್ಬೋದು, ಸೆತ್ತು ಹೋಗ್ಬೋದು. ಅದಕ್ಕೆ ಯೋಗ ಇರಬೇಕು. ಅದಕ್ಕೆ ಹೇಳ್ತಾರೆ ಕರ್ಮ ಬಂಧ. ನಮಗೆ ಕರ್ಮ ಬಂಧವಾಗತ್ತೆ. ಕರ್ಮಯೋಗ ಬಂಧಕ ಅಲ್ಲ, ಕರ್ಮ ಬಂಧಕ, ಮುಳ್ಳು ಬಂಧಕ. ಆದ್ರೆ ನಾವು ಗುಲಾಬಿ ತೆಗಿಬೇಕು, ಹುಷಾರ ತೆಗೆದ್ರೆ ಏನಲ್ಲ, ಅದು ಬಂಧಕ್ಕಾಗ್ಲಿ ಯೋಗ. ಅದೇ ರೀತಿ ಇದನ್ನ ಯಾವುದು ದರ್ಬೆ ಭಾರಿ ಶಾರ್ಪ್ ಇರೋದು. ನಾವು ಈಗ ತಿರುಗಿ ಕಟ್ ಮಾಡಿಬಿಡೋದು, ಅದು ಹುಷಾರ ಕಟ್ ಮಾಡೋದು. ಅದು ಆಲ್ಟ್, ಅದಕ್ಕೆ ಕುಶಲ ಅಂತ ಕರೀತಾರೆ. ಕುಶ ಅಂದ್ರೆ ದರ್ಬೆ ತರ್ತಕ್ಕಂಥದ್ರಿಗೆ ಹೊಸದು ಏನಂತ ಜ್ಞಾನ ಅಂತ ಹತ್ರ ಆಯ್ತು. ಕುಶಲ ಶಬ್ದಕ್ಕೆ ಏನರ್ಥ ಆಯ್ತು? ಜ್ಞಾನ ಅಂತ. ಯಾಕೆ ಜಾಣ್ತಾ ಇಲ್ದವ್ರು ಗುಲಾಬಿ ಬಿಡ್ಸಕ್ಕಾಗ್ಲಿ ಅದಾಗಿ ಮಾಡಕ್ ಬರೋದಿಲ್ಲ, ಕೈ ಕೊಯ್ಕೊಂಡ್ಬಿಡ್ತಾರೆ ಅದು ಮಾಡೋದು. ಗುಲಾಬಿ ಭಾರಿ ಐತೆ, ಅದು ನೋಡೋದು ಕೊಟ್ಬಿಟ್ರೆ ಹತ್ರ ಇದ್ಬಿಟ್ಟು ಸಿಕ್ಕಾಕೊಂಡ್ಬಿಡೋದು ಮುಳ್ಳಿಗೆಲ್ಲ ಕೂಡ. ನಾವು ಹಾಗೆ ಜೋರಾಗಿ ಎತ್ತಿದ್ರೆ ಬುಡು ಸಮೇತ ಬಂದ್ಬಿಡೋದು. ಆಮೇಲೆ ಯಾವಾಗ ಶಿಸ್ತಾ ಇರೋದು, ಇಲ್ಲ ಹರಿದೋಗ್ಬಿಡೋದು. ಅದೇ ನಾವು ಗೊತ್ತಾಗದಂತೆ ಅಷ್ಟು ಸುಲಭ ಆದ್ರು ಶಾರ್ಪ್ ಮೂರ್ಗಳಿರೋದು. ಬಂಧನಕ್ಕೊಳಗಾಗಲ್ಲ. ಕ್ಯಾಶಿಯರ್ ಇದ್ದಾನೆ, ದುಡ್ಡು ಕೊಡ್ತಾನೆ, ಬಂಧನ ಇಲ್ಲ. ಜೇಬಿಗೆ ಹಾಕೋತಾನೆ, ಬಂಧನ. ಕೊಟ್ರೆ ಅದು ಸಂಬಳ ಕೊಡ್ತಾರೆ ಅದಕ್ಕೆ. ಆ ರೀತಿ ಮಾಡಿದಕ್ಕೆ ದುಡ್ಡು ಕೊಡ್ತಾರೆ, ಈ ರೀತಿ ಮಾಡಿದ್ರೆ ಇರೋದು ದುಡ್ಡು ಕಿತ್ಕೊಳ್ತಾರೆ. ಯಾಕೆ? ಬಂಧಕ. ನನಗೆ ವಿಹಿತವಲ್ಲದನ್ನು ಮಾಡಿದ್ರೆ ಬಂಧಕ. ಅದಕ್ಕೆ ಪರಧರ್ಮೋ ಭಯಾವಹ. ಅಲ್ಲಿಗೆ ನಾಳೆ ಬಂದಿದ್ದು ಅಲ್ಲ, ಡಿಟೇಲ್ ನೆನಪಿರ್ಬೇಕು. 3 ಅದಕ್ಕೆ 2-3 ಶ್ಲೋಕ ದಿವಸಕ್ಕೆ ಆರಾಮ್ ಬಂದ್ಬಿಡ್ತಾರೆ. ಗೊತ್ತಾಯ್ತಾ? ಏನು ಯೋಚನೆ ಮಾಡ್ಬೇಕಾಗಿ ಅದು ಮಾಡ್ಕೊಂಡ್ಬಿಟ್ಟೆ ಪಾಠ ಮುಗಿಯುತ್ತೆ, ಬಾಯಿ ಪಾಠ ಆಗ್ಬಿಟ್ಟಿರ್ತಾರೆ. ಬರ್ತದೆ ಅದು ಅಲ್ಲ, ಕೆಲವು ಬೇರೆನೇ ಇದೆ, ಬೇರೆನೇ. ಯಾಕೆ ಅವಸರ ಪಡಬಾರ್ದು? ಬರ್ತಾನೆ. ಕೂತ ತಕ್ಷಣ ಬಜ್ಜಿಗೆ ಬರಲಿಲ್ಲ ಅಂತ ಹೇಳೋದಕ್ಕೆ. ಊಟಕ್ಕೆ ಹಾಕಿ ಕೂತ ತಕ್ಷಣ ಮಜ್ಜಿಗೆ ಬರಲಿಲ್ಲ ಅಂದ್ಬಿಟ್ರೆ ಹಾಕಿ ಕಳಿಸ್ಬಿಡ್ತಾರೆ ಅಷ್ಟೇ. ಊಟ ಎಲ್ಲ
ಆ ಬರ್ಬೇಕಲ್ಲ ಎಲ್ಲಿ ಬರ್ತದೆ ಹೇಳ್ತಾರೆ. ಈಗ ಯಾವುದು